ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ. ಇವತ್ತಿನ ವ್ಲಾಗ್ ಎಂತ ಅಂದರೆ ಆಲ್ರೆಡಿ ಎಲ್ಲ ತಮ್ಲೈನಲ್ಲಿ ನೋಡಿರ್ತೀರ. ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ ನಾನು ಮತ್ತು ಅತ್ತೆ. ಮನೇಲೇ ಮಾಡ್ತಾ ಇರೋದು. ಸೊ ಇವಾಗ ಬೇಗ ಬೇಗ ಚಾಲೆಂಜಿಗೆ ರೆಡಿ ಆಗುವ. ಆಲ್ರೆಡಿ ಇದೆಲ್ಲ ಬಟಾಣಿ ಪಾನಿ ಎಲ್ಲ ರೆಡಿ ಆಗಿದೆ. ಜಸ್ಟ್ ಪೂರಿ ಒಂದು ಫ್ರೈ ಮಾಡಿದರೆ ಮುಗೀತು. ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಜ್ಜಿ ಇದ್ದಾರೆ, ಅಜ್ಜಿಗೆ ಹಾಯ್ ಹೇಳೋಣ. ಅಜ್ಜಿ ಹಾಯ್ ಹೇಳಿ ಅಜ್ಜಿ. ಬಾಯ್ ಬಾಯ್ ಹಾಯ್ ಹಾಯ್ ಹೇಳಿ ಅಂದರೆ ಇದ್ಯಾರಿದು 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 ಈ ಸೈಡಲ್ಲಿರೋದು ಇದ್ಯಾರು? ಅಲ್ಲ, ಈ ಸೈಡಲ್ಲಿ ಇರೋದು ಯಾರು? ನನ್ನ ಪಕ್ಕದಲ್ಲಿ ಓಕೆ. ಇದು ಅಜ್ಜಿ ಹೊಸ್ದಾಗಿ ನನ್ನ ಚಾನಲ್ಗೆ ಕಾಣಿಸ್ಕೊಳ್ತಾ ಇರೋದು. ಓಕೆ, ನನ್ನ ಅತ್ತೆ ಇದ್ದಾರಲ್ಲ, ಓ ಅಲ್ಲಿದ್ದಾರೆ ನೋಡಿ, ಅವ್ರದ್ದು ಅಮ್ಮ. ಓಕೆ ಗೈಸ್, ಇವಾಗ ಎಂಥ ಚಾಲೆಂಜ್ ಅಂದರೆ ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಹಾಯ್ ಮಾಡಿ ಅತ್ತೆ. ಹಾಯ್. ಪಾನಿಪುರಿ ಚಾಲೆಂಜಲ್ಲಿ ವಿನ್ ಆದರೆ ದೀಕ್ಷಣಿಗೆ ಮಾಡ್ತೀನಿ. ಇಲ್ಲ ಗೈಸ್, ಚಾಲೆಂಜ್ ಎಂತ ಅಂದರೆ ಇವಾಗ ಎಷ್ಟಪ್ಪ ಇನ್ನೂ ಹೇಗೆ ಚಾಲೆಂಜ್ ಮಾಡೋದಂತೇಳಿ ಡಿಸೈಡ್ ಆಗಿಲ್ಲ. ಬಟ್ ಯಾರು ಫಸ್ಟ್ ವಿನ್ ಆಗ್ತಾರೆ ಅವರಿಗೆ 500 ರೂಪೀಸ್ ಕೊಡಬೇಕು. ಓಕೆ ಗೈಸ್, ಇದರಲ್ಲಿ 50, ಇದರಲ್ಲಿ 50 ಉಂಟು. ಇದು ಪಾನಿ, ಬಟಾಣಿ, ಮಿಕ್ಸ್ಚರ್, ನೀರುಳ್ಳಿ ಇಷ್ಟ. ಓಕೆನಾ? ರೆಡಿನಾ ಚಾಲೆಂಜ್ಗೆ? ಎಸ್. ಎಂತ ವಿನ್ ಆದರೆ 500 ರೂಪೀಸ್ ಅಷ್ಟೇ. 50 ರೂಪೀಸ್ 500 ರೂಪೀಸ್ ಗೈಸ್. ಓಕೆನಾ? ಓಕೆ ಗೈಸ್, ಇವಾಗ ಕನ್ಫರ್ಮ್ ಆಯಿತು ಚಾಲೆಂಜ್ ಅಂತ ಅಂದರೆ 5 ಮಿನಿಟ್ಸಲ್ಲಿ ಯಾರು 50 ಪೂರೀಸ್ನ ಖಾಲಿ ಮಾಡ್ತಾರೆ ಅಂತ. ಓಕೆನಾ? ಎಲ್ಲ ರೆಡಿ ಆಯಿತು. ಇವಾಗಿನಂತ ಇದ್ರು ಸ್ಟಾರ್ಟ್ ಮಾಡಿಕೊಂಡು ತಿನ್ನೋದು. ಪರ್ಟಿಕ್ಯುಲರಾಗಿ ಹೀಗೆ ತಿನ್ನಬೇಕು, ಹಾಗೆ ಹಾಗೆ ತಿನ್ನಬೇಕು, ಹೀಗೆ ತಿನ್ನಬೇಕು ಹೇಳಿ ಅಂತ ಇಲ್ಲ. ಒಟ್ಟು 50 ಪೂರೀಸ್ನ ಖಾಲಿ ಮಾಡಿದರೆ ಆಯಿತು. ಇದು ಹೊಟ್ಟೆ ಮಾಡಿ ತಿನ್ನೋದೇ ಇವಾಗಿರೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಟೈಮರ್ ಆನ್ ಮಾಡ್ತೀನಿ. 3, 2, 1 ಗೋ. ಓಹೋರೆಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಓಹೋರೆಗಾರಿಗೆಗಳೇ ಆಹಾರ ಮಂಡಿಗೆಗಳೇ, ಹುಳೂರಿಗೆ ತಿರೋಟಿ ಇವೆಲ್ಲ ನನಗೆ ಸಾಟಿ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ದಿಗರಿಗೆ ಔತಣವಿದು, ತಗೊಂಡು ತನಗೆ ಬಂದು ಬಲೀರಲಾಡು ಸಾಲು ಮಹಾಪೇಣಿ ಹೋಳಿಗೆಗಳು, ಬಲೀರಲಾಡು ಸಾಲು ಮಹಾಪೇಣಿ ಹೋಳಿಗೆಗಳು, ಬಲೆಗೆ ಲೋಕೆ ಮೊದಲು ಇವೆಲ್ಲ ನನ್ನ ಸಾಲು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ದಿಗರಿಗೆ ಔತಣವಿದು, ತಗೊಂಡು ತನಗೆ ಬಂದು ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಮಜಾರೆ ಹಪ್ಪಳಗಳು, ಪುಳಿಹೋರೆ ಉಪ್ಪಿಟ್ಟುಗಳು, ಒವಾರೆ ಪಾಯಸಗಳು, ಇವೆಲ್ಲ ನನಗೆ ಸಾಕು. ವಿವಾಹ ಭೋಜನ ವಿಚಿತ್ರ ಭಕ್ಷ್ಯಗಳಿವು, ಮೃಗರಿಗೆ ಔತಣವಿದು, ತಗೊಂಡು ತನಗೆ ಬಂದು ಅದರಲ್ಲಿ ಎಷ್ಟು? ಇನ್ನೊಂದು 6, 7, 2, 4, 6, 8, 10, 12, 13, 14, 15, 16, 17, 18, 19, 20, 21 ಪುರಿ ಬಾಕಿ. ನನ್ನದು ಫುಲ್ ಹಾಗೆ ಬಾಕಿ.
ತಿನ್ಬೇಕಿದ್ರೆ ಅಲ್ಲಿ ನಗಾಡ್ಸ್ತಿದ್ದಾರೆ. ಅಂಕಿ ಬೈದು ಗೈಸ್ ನಮಗೆ ನಿಮ್ದೆಂತ ಬರ್ತಾರ ಅಂತ ಹೇಳ್ಕೊಂಡು. ಸೊ ಅಷ್ಟೇ, ಅದು ತಿಂದಿದ್ದು ಆಗೋದಿಲ್ಲ. ಎಲ್ಲ ರೆಡಿ ಮಾಡಿಟ್ಟು ತಿನ್ನೋದು ಓಕೆ, ಇದು ನಾವೇ ಒಟ್ಟು ರೆಡಿ ಮಾಡಿ ತಿನ್ನೋದಪ್ಪ ಕಷ್ಟ. ಮತ್ತು ರಾತ್ರಿ ಸ್ವಲ್ಪ ಟ್ರಾವೆಲ್ ಮಾಡೋ ಕಾರಣದಿಂದ ತಿಂಡಿಗೆ ಹೆದರಿಕೆ ಆಗ್ತಿತ್ತು, ಬಟ್ ಒಳ್ಳೆಯಿತ್ತು. ನಾವೆಂತ ಆಯ್ತು ಅಂದರೆ ನಾವು ಪಾನಿ ಬಿಸಿ ಅಂದರೆ ಅವಾಗಲೇ ಬಿಸಿ ಮಾಡಬೇಕಿತ್ತು, ಬಟ್ ನಾವೆಂತ ಮಾಡಿದ್ವಿ ಅಂದರೆ ದೊಡ್ಡ ಜನರಾಗಿ ಇವಾಗ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಪಾನಿನ ಕುಡಿತಾ ಇದ್ವಿ. ಹೊರಗಡೆ ಹೋಗಿದ್ದೆ, ಇವಳೆಲ್ಲ ರೆಡಿ ಮಾಡಿಟ್ಟಿರ್ಬೋದು ಅಂತ ನಾನು ಅನ್ಸಿದ್ದು. ಇವಳೆಲ್ಲಿ ಇಲ್ಲ ನಾನು ಎಂತ ರೆಡಿ ಮಾಡಲಿಲ್ಲ, ಮಾಡಿ ಸುಮ್ಮನೆ ಸ್ಟುಪಿಡ್ ಕೆಲಸ ಥರ ಸುಮ್ಮನೆ ಕುತ್ಕೊಂಡಿದ್ದು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪಟ್ಟದ ಅದೇ ಆಗೋಗಿತ್ತು. ನೀನು ತಿನ್ನಂಗೆ ಸ್ವಲ್ಪ ಉದಾಸೀನ ಆಗ್ತಿತ್ತು ಅಷ್ಟೇ. ಓಕೆ, ಇನ್ನು ಫುಲ್ ಪಾನಿಪುರಿ ತಿಂದಮೇಲೆ 500 ಈ ಸೈಡ್ ಬರಬೇಕು. ಸೋತು ಸುಣ್ಣವಾದೆ ನನ್ನ ಮುದ್ದಿನ ಸೊಸೆಯೇ. ಚಿಕ್ಕವರು ದೊಡ್ಡವರನ್ನು ಬಿಟ್ಟು ಕೊಡೋದಂತೆ ಪಾನಿಪುರಿ ಚಾಲೆಂಜಲ್ಲಿ. ಹಾಗೆ ನೆಕ್ಸ್ಟ್ ಇದೆ ಚಾಲೆಂಜ್ ನಿಮಗೆ, ಆಗಿಲ್ಲ ನೆಕ್ಸ್ಟ್ ವಿಡಿಯೋ. ಓಕೆ ಗೈಸ್, ಎಲ್ಲ ಮುಗಿಸಿದ್ವಿ. ಫುಲ್ ಕ್ಲೀನೆಲ್ಲ ಮಾಡಿಟ್ಟು ಹೇಗೆಲ್ಲ ಆಗೋಗಿತ್ತು ತಿನ್ನೋ ಇದರಲ್ಲಿ ಎಲ್ಲ ಮುಗಿಸಿ ಫುಲ್ ಕ್ಲೀನ್ ಮಾಡಿಟ್ಟು ಕೂತಿದ್ದು. ಇವಾಗ ಟೈಮ್ ಬಂದು 2:30 ಆಗಿದೆ. ಇವಾಗ ಇದು ಸೀಸನ್ ಅಲ್ಲ ಗೈಸ್, ಯಾರೆಲ್ಲ ತಿಂತಾ ಇದ್ದೀರಾ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ, ಎಷ್ಟು ಜನ ತಿಂದಿದ್ದೀರಾ ಅಂತ. ನಾವು ತುಂಬ ತೊಗೊಂಬಂದು ತಿಂತಾ ಇರ್ತೀವಿ ಕಮ್ಮಿ ಇದ್ದಲ್ಲೆಲ್ಲ. ಸೊ ಹಾಗೆ ಓಕೆ, ಇವಾಗ ಇನ್ನೂ ಇಲ್ಲಿ ಬನ್ನಿ. ಇವತ್ತು ನೇರಳೆ ಹಣ್ಣಿಗೆ 1/4 kgಗೆ 100 ರೂಪಾಯಿಯಲ್ಲಿ ಸಿಕ್ಕಿದೆ. ನಾನು ತಗೊಂಡು ಬಂದಿದ್ದೇನೆ. ನಾವೆಲ್ಲ ತಿಂತಾ ಇದ್ದೇವೆ, ಎಂಜಾಯ್ ಮಾಡ್ತಾ ಇದ್ದೇವೆ. ನೀವು ತಿಂದು ಎಂಜಾಯ್ ಮಾಡಿ. ತುಂಬ ಚೆಂದ ಇರ್ತದೆ ಗೈಸ್, ಮತ್ತು ತಿಂತಾ ಇರಬೇಕಂತೆಲ್ಲ ಆಸೆ ಆಗ್ತಾ ಇರ್ತದೆ. ಸೊ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ತಿನ್ನಿ, ಓಕೆನಾ? ಓಕೆ ಗೈಸ್, ಎಲ್ಲ ಕೆಲಸ ಮುಗೀತು, ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಇನ್ನು ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಈ ವ್ಲಾಗ್ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಬಾಯ್. ಜಗ ನಡೆಯಲು ಕಾರಣ ನಾವಲ್ಲ.